ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಬಹುಪದಿಗಳೆಂದರೆ ಏನಿರುವುದು, ಬಹುಪದಿಗಳ ಘಾತ ಏನಿರುವುದು ಮತ್ತು ಬಹುಪದಿಗಳ ಅತ್ಯುತ್ತಮ ಘಾತಕ್ಕೆ ಘಾತ ಎಂದಿರುವ ಎಂಬುದನ್ನು ಕೂಡ ನೋಡಿದ್ದೇವೆ. ಡಿಗ್ರಿ ಎಂದರೆ ಏನು ಮತ್ತು ಬಹುಪದಿಯ ಎಲ್ಲಕ್ಕೂ ಹೆಚ್ಚಾದ ಘಾತಾಂಕ ಹೇಗೆ ಇರಬೇಕು, ಬಹುಪದಿಯ ಘಾತಾಂಕ ಎಷ್ಟು ಇದ್ದಾಗ ಅದು ಬಹುಪದಿ ಎಂದು ಕರೆಯಲ್ಪಡುವುದು ಎಂಬುದನ್ನು ನೋಡಿದ್ದೇವೆ. ಈಗ ನಾವು ಬಹುಪದಿಗಳ ಭಾಗಾಕಾರವನ್ನು, ಅವುಗಳ ಬೇರೀಜನ್ನು, ಭಾಗಾಕಾರವನ್ನು ಹೇಗೆ ಮಾಡುವರಿದ್ದೇವೆ ಎಂಬುದನ್ನು ನೋಡುವರಿದ್ದೇವೆ. ಬೇರೀಜು ಅದರ ಬಗ್ಗೆಯನ್ನು ನಾವು ನೋಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಈಗ ನಾವುಗಳ ಭಾಗಾಕಾರವನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಅಭ್ಯಾಸವನ್ನು ಇಲ್ಲಿ ಮಾಡುವರಿದ್ದೇವೆ. ಭಾಗಾಕಾರವನ್ನು ಮಾಡುವ ಸಲುವಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ. ನೋಡ್ರಿ, 15p ಘನ ಭಾಗಿಲೆ 3p. 15p ಘನ ಭಾಗಿಲೆ 3p ಇದೆ. ಇಲ್ಲಿ ಮೊದಲಾಗಿ ಇಲ್ಲಿ ನಮಗೆ ಭಾಗಾಕಾರ ಮಾಡಬೇಕಾಗಿದ್ರೆ ಏನು ಮಾಡಬೇಕಾಗುವುದು? ನಾರ್ಮಲಾಗಿ ನಾವು ಯಾವುದೇ ಒಂದು ಸಂಖ್ಯೆ ಭಾಗಾಕಾರ ಮಾಡುವಾಗ ಹೇಗೆ ಮಾಡುತ್ತೇವೆ ಅದೇ ಪ್ರಕಾರವಾಗಿ ಈ ಪ್ರಕಾರವಾಗಿ ಇಲ್ಲಿ ಇಟ್ಟುಕೊಳ್ಳಬೇಕು. ಈ ಪ್ರಕಾರವಾಗಿ ಈ ಚಿಹ್ನೆಯನ್ನು ತೆಗೆದುಕೊಳ್ಳಬೇಕು. ನಂತರ ಇಲ್ಲಿ ಈ ಚಿಹ್ನೆಯಲ್ಲಿ ಇಲ್ಲಿ 15p ಘನ ಮತ್ತು ಇಲ್ಲಿ 3p ಹೀಗೆ ಬರೆಯಬೇಕು. ನಂತರ ಏನು ಮಾಡಬೇಕು ನೋಡಿರಿ, ನಂತರ ಏನು ಮಾಡೋದು ಅಂದರೆ ಈಗ 15p ಇದೆ. ಈಗ ಇಲ್ಲಿ 15p ಇದೆ, 15p ಘನವಿದೆ ಮತ್ತು ಇಲ್ಲಿ ಕೆಳಗೆ 3p ಇದೆ. ಈಗ ಏನು ಮಾಡಬೇಕೆಂದರೆ ಇಲ್ಲಿ ಇದು 3 ಇದೆ, 3ರಲ್ಲಿ 3, 3 ಇಲ್ಲಿ 15 ಆಗೋದು. ಅದರ ಸಲುವಾಗಿ ಇಲ್ಲಿ 5 ಬರ್ತೈತೆ. 5 ಇಲ್ಲಿ 5 ಮಾಡಿದರೆ ಇಲ್ಲಿ 15 ಬರೋದು. 3 ಗುಂಡ್ಲೆ 5 ಮಾಡಿದರೆ 15 ಬರೋದು. ಆದರೆ ಪಿಗೆ ಎಷ್ಟರಿಂದ ಗುಣಾಕಾರ ಮಾಡಿದರೆ ಪಿ ಘನ ಬರುವುದು? ಪಿಗೆ ಎಷ್ಟರಿಂದ ಗುಣಾಕಾರ ಮಾಡಿದರೆ ಪಿ ಘನ? ಇಲ್ಲಿ ಪಿ ಇದು 1ನೇ ಇದೆ. ಈಗ ಇದನ್ನು 3ನೇ ಮಾಡೋದಿದೆ ಅಂದರೆ ಎಷ್ಟು ಅಡಿಷನಲ್ ಮಾಡಬೇಕು? ಇದರಲ್ಲಿ ಎಷ್ಟು ಆ್ಯಡ್ ಮಾಡಬೇಕು? 2. ಅದರ ಸಲುವಾಗಿ ಪಿ ವರ್ಗ ಎಂದರೆ 5 ಮತ್ತು ಪಿ ವರ್ಗ 2ರ ಗುಣಾಕಾರ ಮಾಡಿದರೆ ಎಷ್ಟು ದೊರೆಯೋದು? 5p ವರ್ಗ ಎಂದರೆ ಇಲ್ಲಿ ಉತ್ತರ ನಮಗೆ 5p ವರ್ಗ ದೊರೆಯೋದು. 3p ಗುಂಡ್ಲೆ 5p ಬರೋಬ್ಬರಿ 15p ವರ್ಗ ದೊರೆಯೋದು. ಮತ್ತು ಹೊಸ ಬಗ್ಗೆ ಮಾಡಿದ ನಂತರ ಇದು ಅಧಿಕ 15p ಘನ ಮತ್ತು ಇಲ್ಲಿ ಹೊಸ 15p ಘನ ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಶೂನ್ಯ ಉತ್ತರ ದೊರೆಯುವುದು. ಇಲ್ಲಿ ಶೇಷ ಶೂನ್ಯ ಮತ್ತು ಇಲ್ಲಿ ಭಾಗಾಕಾರ 5p ವರ್ಗ ನಮಗೆ ಇಲ್ಲಿ ದೊರೆಯುವುದು. ಈ ಪ್ರಕಾರವಾಗಿ ಇಲ್ಲಿ ನಾವು ಉದಾಹರಣೆಯನ್ನು ಇಲ್ಲಿ ಬಿಡಿಸಿದ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಈಗ ನಮಗೆ ಸ್ವತಃ ಬಿಡಿಸಿರಿ ಎಂದು ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿದೆ. ನೋಡಿರಿ, ಅವುಗಳು ಯಾವ ಇವೆ? ಅಲ್ಲಿ ಮೊದಲಾಗಿ ಇಲ್ಲಿ ಇದೆ ಸಂಖ್ಯೆ. ಮೊದಲನೇದು -36x ದ 4ನೇ ಘಾತ ಮತ್ತು ಭಾಗಿಲೆ -9x. ಇಲ್ಲಿ -9x ಅನ್ನು ಈ ಪ್ರಕಾರವಾಗಿ ಮತ್ತು -36x ದ 4ನೇ ಘಾತ ಈ ಪ್ರಕಾರವಾಗಿ ಇಲ್ಲಿ ಇಟ್ಟುಕೊಂಡಿದ್ದೇವೆ. ನಂತರ ಈಗ -36 ಇದೆ, ಇಲ್ಲಿ -9 ಇದೆ. -36 ಮತ್ತು ಇಲ್ಲಿ -9 ಇದೆ. ಈಗ ಈ ವಜಾ ಕ್ಯಾನ್ಸಲ್ ಆಗಿ ಪ್ಲಸ್ ದೊರೆಯೋದು. ಅದರ ಸಲುವಾಗಿ ನಮಗೆ ಇಲ್ಲಿ ಏನು ದೊರೆಯಿತು? 36/9. 9 ಅಂದರೆ 9, 9 4 36. ಅದರ ಸಲುವಾಗಿ ನಾವು ಮೊದಲಾಗಿ 4 ಇಲ್ಲಿ. ನಂತರ ಇಲ್ಲಿದೆ x ದ 4ನೇ ಘಾತ ಮತ್ತು ಇಲ್ಲಿದೆ x. ಈಗ x ದ 1ನೇ ಘಾತಕ್ಕೆ x ದ 4ನೇ ಘಾತ ಮಾಡಬೇಕಾದ್ರೆ ಅದರ ನೆಕ್ಸ್ಟಿಂದ ಗುಣಿಸಬೇಕು. ಇಲ್ಲಿ 1 ಇದೆ, 4 + 1 3. ಅದರ ಸಲುವಾಗಿ ಇಲ್ಲಿ x ದ 3ನೇ ಘಾತ ಅಂದರೆ x ಘನ ಮತ್ತು ಇಲ್ಲಿ 4x ಘನ ನಮಗೆ ಇಲ್ಲಿ ದೊರೆಯೋದು. ಅದರ ಸಲುವಾಗಿ ಇಲ್ಲಿ ಏನಾಗೋದು ನೋಡಿರಿ, -9x ಇಲ್ಲಿ 4x ಘನ ಎಷ್ಟಾಗುವುದು? -36x ದ 4ನೇ ಘಾತ. -36x ದ 4ನೇ ಘಾತ. ಅದರ ವಜಾ ಬಗ್ಗೆ ಮಾಡಿದ ನಂತರ ಚಿಹ್ನೆ ಬದಲಾಗಿ ಅಧಿಕ 36x ಘನ ಇಲ್ಲಿ ಆಗುವುದು. ಅದರ ಸಲುವಾಗಿ ಇಲ್ಲಿ -36x ಘನ ಅಧಿಕ 36x ಘನ ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಶೂನ್ಯ ಉತ್ತರ ದೊರೆಯುವುದು. ಶೂನ್ಯ ಇಲ್ಲಿ ಶೇಷ ದೊರೆಯುವುದು ಮತ್ತು ಇಲ್ಲಿ ಭಾಗಾಕಾರ ಉತ್ತರ 4x ದ ಘನ ಉತ್ತರ ನಮಗೆ ಇಲ್ಲಿ ದೊರೆಯುವುದು. ಈಗ ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ಏನಿದೆ ಅಂದರೆ 5m ವರ್ಗ ಭಾಗಿಲೆ -m. 5m ವರ್ಗ ಭಾಗಿಲೆ -m. ಇಲ್ಲಿ 5 ಇದೆ, ಇಲ್ಲಿ ಇಲ್ಲಿ ಯಾವುದೇ ಸಂಖ್ಯೆ ಇರಲಿ 1 ಇರುವುದು. 1 ಈ -1 ನೀವು ಮೇಲೆ ಇಡಿರಿ, ಇಲ್ಲ ಕೆಳಗೆ ಇಡ್ರಿ, ಅದರ ಯಾವುದೇ ಸಂಬಂಧವಿಲ್ಲ. ಅದರ ಸಲುವಾಗಿ ಇಲ್ಲಿ -5/1. ಇಲ್ಲಿ -5/1 ಎಷ್ಟು ದೊರೆಯೋದು ನಮಗೆ? -5. ಅದರ ಸಲುವಾಗಿ ಇಲ್ಲಿ -5 ನಮಗೆ ಇಲ್ಲಿ ಬರ್ತಿದ್ದೇವೆ ಮತ್ತು ಇಲ್ಲಿದೆ m ಮತ್ತು ಇಲ್ಲಿದೆ m ವರ್ಗ. ಇಲ್ಲಿ ಮೊದಲನೇ ಸಂಖ್ಯೆ m ಮತ್ತು ಇದನ್ನು 2 ಮಾಡಬೇಕಾದ್ರೆ ಎಷ್ಟು ಆ್ಯಡ್ ಮಾಡಬೇಕು? 2 + 1. ಅದರ ಸಲುವಾಗಿ ಇಲ್ಲಿ m ಎಂದರೆ 5m. 5m ಅನ್ನು ನಾವಿಲ್ಲಿ ಬರೆದಿದ್ದೇವೆ. ಈಗ 5m ಇಲ್ಲಿ m ಎಷ್ಟು ದೊರೆಯುವುದು? ಅಧಿಕ ಮತ್ತು m ಗುಂಡ್ಲೆ m ವರ್ಗ. ಅದರ ಸಲುವಾಗಿ ಇಲ್ಲಿ ಅಧಿಕ 5m ವರ್ಗ ದೊರೆಯುವುದು. ಆದರೆ ಹೊಸ ಬಗ್ಗೆ ಕಾರಣವಾಗಿ 5m ವರ್ಗ ಆಗುವುದು ಮತ್ತು ಇಲ್ಲಿ ಅಧಿಕ 5m ವರ್ಗ 5m ವರ್ಗ ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಶೇಷ ಶೂನ್ಯ ದೊರೆಯುವುದು ಮತ್ತು ಭಾಗಾಕಾರ 5m ನಮಗೆ ಇಲ್ಲಿ ದೊರೆಯುವುದು. ಈ ಪ್ರಕಾರವಾಗಿ ಇಲ್ಲಿ ಎರಡನೇ ಉದಾಹರಣೆ ಇದೆ. ಈಗ ಮೂರನೇ ಉದಾಹರಣೆ ನೋಡಿರಿ. ಮೂರನೇ ಉದಾಹರಣೆ ಏನು ಇದೆ? -20y ದ 5ನೇ ಘಾತ -20y ಘಾತ ಭಾಗಿಲೆ 2y ದ ಘನ. 2y ದ ಘನ ಇಲ್ಲಿ 2 ಇದೆ, ಇಲ್ಲಿ -20 ಇದೆ. ಅದರ ಸಲುವಾಗಿ -20 ಭಾಗಿಲೆ 2 ಎಷ್ಟಾಗುವುದು? 2 1 2, 2 1 2 ಶೂನ್ಯಕ್ಕೆ ಶೂನ್ಯ. ಅದರ ಸಲುವಾಗಿ ಇಲ್ಲಿ -10 ದೊರೆಯೋದು. -10
ವಜಾ 10 ಆಗೋದು. ಅದರ ಸಲುವಾಗಿ ಇಲ್ಲಿ ದೊರೆಯುವುದು ನಮಗೆ ವಜಾ 10 ಇಲ್ಲಿ ಬರೆದಿದ್ದೇವೆ. ನಂತರ ಈಗ ನೋಡಿರಿ ವಾಯ್ದ 5ನೇ ಘನ ಮತ್ತು ಇಲ್ಲಿದೆ ವಾಯ್ದ 3ನೇ ಘನ. ವಾಯ್ದ 3ನೇ ಘನ ವಾಯ್ದ 5ನೇ ಘನ. 5 ವಜಾ 3 ಎಷ್ಟು ದೊರೆಯೋದು 2. ಅದರ ಸಲುವಾಗಿ ಇಲ್ಲಿ ವಾಯ್ದ 2ನೇ ಘಾತ ವಾಯ್ ವರ್ಗ. ಅದರ ಸಲುವಾಗಿ ಇಲ್ಲಿ ಎಷ್ಟು ದೊರೆಯೋದು ವಜಾ 10 ಗುಣಿಲೆ ವಾಯ್ ವರ್ಗ ವಜಾ 10 ವಾಯ್ ವರ್ಗ. ಈಗ ನೋಡಿರಿ 2 ವಾಯ್ ಘನ ಗುಣಿಲೆ ವಜಾ 10 ವಾಯ್ ವರ್ಗ ಎಷ್ಟಾಗೋದು ವಜಾ 20 ವಾಯ್ದ 5ನೇ ಘಾತ. ಆದರೆ ಹೊಸ ಬಗೆಯ ಸಲುವಾಗಿ ಪುನಃ ಇದು ಅಧಿಕ ಆಗೋದು. ಅದರ ಸಲುವಾಗಿ ಇಲ್ಲಿ ಅಧಿಕ 20 ವಾಯ್ದ 5ನೇ ಘಾತ ವಜಾ 20 ವಾಯ್ದ 5ನೇ ಘಾತ ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಶೂನ್ಯ ಶೇಷ ದೊರೆಯುವುದು. ಮತ್ತು ಇಲ್ಲಿ ಭಾಗಾಕಾರ ವಜಾ 10 10ರ ವರ್ಗ ವಜಾ 10 ವಾಯ್ ವರ್ಗ ಉತ್ತರ ದೊರೆಯುವುದು. ವಜಾ 10 ವಾಯ್ ವರ್ಗ ಉತ್ತರ ಭಾಗಾಕಾರ ಇಲ್ಲಿ ದೊರೆತಿದೆ. ಈಗ ನಾವು ಇಲ್ಲಿ ಮೇಲಿನಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ನೋಡಿರಿ. ಇಲ್ಲಿ ಏಕಘನ ಇಲ್ಲಿ ಏಕಪದಿ ಇದೆ ಮತ್ತು ಇಲ್ಲಿ ಕೂಡ ಏಕಪದಿ ಇದೆ. ಏಕಪದಿಯಿಂದ ಏಕಪದಿಗೆ ಭಾಗಾಕಾರ ಮಾಡಿವೆ. ಅದು ಬಹುಪದಿಯೇ ಹೌದು, ಆದರೆ ಇಲ್ಲಿ ಅದರ ಒಳಗಿನ ಪ್ರಕಾರಗಳನ್ನು ನೋಡಿದರೆ ಇದು ಏಕಪದಿ, ಇದು ಕೂಡ ಏಕಪದಿಯಿಂದ ನಾವು ಇಲ್ಲಿ ಭಾಗಾಕಾರ ಮಾಡಿದ್ದೇವೆ. ಆದರೆ ಈಗ ನಾವೇನು ಮಾಡಿದೆ ಇಲ್ಲಿ ಏಕಪದಿ ಮತ್ತು ಇಲ್ಲಿ ದ್ವಿಪದಿಯನ್ನು ಹೇಗೆ ಮಾಡುವುದು ಎಂಬುದನ್ನು ನಮಗೆ ಇಲ್ಲಿ ನೋಡುವುದೇ. ಏಕಪದಿಯನ್ನು ದ್ವಿಪದಿಗೆ ಹೇಗೆ ಮಾಡುವುದು ಎಂಬುದನ್ನು ನಮಗೆ ಇಲ್ಲಿ ನೋಡುವುದಿಲ್ಲ. ಈಗ ಅದರಲ್ಲಿ ಮೊದಲನೇ ಉದಾಹರಣೆಯನ್ನು ನೋಡಿರಿ. ಯಾವ ಪ್ರಕಾರವಾಗಿ ಮಾಡಬೇಕು. ಸಂಖ್ಯೆ ಇದೆ, ಇಲ್ಲಿ ಬಹುಪದಿ ಇದೆ, ದ್ವಿಪದಿ ಇದೆ. 6x ದ ಘನ ಅಧಿಕ 8x ವರ್ಗ ಬಗಿಲೆ 2x ಬಗಿಲೆ 2x. ಈಗ ಇಲ್ಲಿ 2x ಮತ್ತು ಇಲ್ಲಿ 6x ದ ಘನ 6x ಘನ ಅಧಿಕ 8x ವರ್ಗ. ಇಲ್ಲಿ ಮೊದಲಾಗಿ ಇಲ್ಲಿ 6x ಇದೆ. 6x ಘನಗೆ 2x ಅಂದರೆ ಭಾಗಾಕಾರ ಮಾಡಿರಿ. ಎಷ್ಟು ದೊರೆಯೋದು 2 2 2 3 6. ಈಗ 3 ಇದೆ, ಇಲ್ಲಿ 1 3 ವಜಾ 1 2. ಅದರ ಸಲುವಾಗಿ x ವರ್ಗ x ದ 2ನೇ ಘಾತ. ಇಲ್ಲಿ ನಾವು ಬರೆದೇವೆ 3x ದ ವರ್ಗ. 2 ಗುಣಿಲೆ 3 6 ಮತ್ತು x ಗುಣಿಲೆ x ವರ್ಗ x ದ ಘನ. ಅದರ ಸಲುವಾಗಿ ಇಲ್ಲಿ x ದ 6 ವಜಾ ಅಧಿಕ 5 ಅಧಿಕ 6x ದ ಘನ ದೊರೆಯೋದು. ಆದರೆ ಇಲ್ಲಿ ವಜಾ ಬಾಕಿಯ ಕಾರಣವಾಗಿ ಇಲ್ಲಿ ವಜಾ 6x ಘನವಾಗುವುದು. ಅದರ ಸಲುವಾಗಿ ಇಲ್ಲಿ ವಜಾ 6x ಘನ ಅಧಿಕ 6x ಘನ ಇಲ್ಲಿ ಶೂನ್ಯ ಉತ್ತರ ಶೇಷ ದೊರೆಯುವುದು. ನಂತರ ಪುನಃ ಇಲ್ಲಿನ ಮೇಲನ್ನು ಕೆಳಗೆ ತೆಗೆದುಕೊಳ್ಳಿರಿ. ಏನಾಗುವುದು 8x ವರ್ಗ. ಈಗ ಈ 8x ವರ್ಗದಿಂದ 8x ವರ್ಗಕ್ಕೆ 2x ಅಲ್ಲಿಂದ ಭಾಗಾಕಾರ ಮಾಡಿರಿ 2x. ಈಗ 2 2 2 4 8. ಈಗ ಪುನಃ ಇಲ್ಲಿ x ದ 1ನೇ ಇದೆ, ಇಲ್ಲಿ 2 ಇದೆ. 2 ವಜಾ 1 1. ಅದರ ಸಲುವಾಗಿ x ದ 1ನೇ ಘಾತ ಎಂದ್ರೆ 4x ಇಲ್ಲಿ ಬರೆದಿದ್ದೇವೆ. 2x ಗುಣಿಲೆ 4x ಎಷ್ಟಾಗೋದು 8x ದ ವರ್ಗ. ಆದರೆ ವಜಾ ಬಗ್ಗೆ ಕಾರಣವಾಗಿ ಅಲ್ಲಿ ವಜಾ 8x ವರ್ಗ ಆಗೋದು ಎಂದ್ರೆ 5 ಅಧಿಕ 8x ವರ್ಗ ವಜಾ 8x ವರ್ಗ ಇಲ್ಲಿ ನಮಗೆ ಶೂನ್ಯ ದೊರೆಯುವುದು. ಮತ್ತು ಈ ಪ್ರಕಾರವಾಗಿ ನಮಗೆ ಇಲ್ಲಿ ಮೇಲೆ ಭಾಗಾಕಾರ ದೊರೆಯುವುದು 3x ವರ್ಗ ಅಧಿಕ 4x ಮತ್ತು ಶೇಷ ಶೂನ್ಯ. ಈ ಪ್ರಕಾರವಾಗಿ ನೀವು ಇಲ್ಲಿ ಸ್ಪಷ್ಟೀಕರಣ ಕೂಡ ಪರೀಕ್ಷೆಯಲ್ಲಿ ಬರೆಯುವುದು ತುಂಬ ಮುಖ್ಯವಾಗಿದೆ. ಪರೀಕ್ಷೆಯಲ್ಲಿ ನೀವು ಇದನ್ನು ಬರೆಯಲೇಬೇಕು. ಆದರೆ ನೀವು ನಾರ್ಮಲಾಗಿ ಯಾವಾಗ ಮಾಡುತ್ತೀರಿ ಅಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಪರೀಕ್ಷೆಯಲ್ಲಿ ಮಾತ್ರ ಇಂಥ ಪ್ರಕಾರದ ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ನೀವು ಈ ಪ್ರಕಾರವಾಗಿ ಇಲ್ಲಿ ಸ್ಪಷ್ಟೀಕರಣವನ್ನು ಕೂಡ ಇಲ್ಲಿ ಬರೆಯಬೇಕು. ಹೀಗೆ ಇದೆ ನೋಡಿರಿ. ಇಲ್ಲಿ 2x ಇದೆ, ಇಲ್ಲಿ 3x ವರ್ಗ. ಕೇವಲ ಗುಣಾಕಾರ ಬರೆಯುವುದಿದೆ. ಇಲ್ಲಿ 6x ದ ಘನ ಮತ್ತು ಇಲ್ಲಿ 2x, ಇಲ್ಲಿ 4x 8x ವರ್ಗ ಇಲ್ಲಿ ಬರೆಯಬೇಕು. ಈ ಪ್ರಕಾರ ಇಲ್ಲಿ ಕೆಳಗೆ ಭಾಗಾಕಾರ ಎಷ್ಟು ದೊರೆಯುವುದು 3x ವರ್ಗ ಅಧಿಕ 4x ಮತ್ತು ಶೇಷ ಶೂನ್ಯ ಕೂಡ ಇಲ್ಲಿ ನಾವು ಪರೀಕ್ಷೆಯಲ್ಲಿ ಬರೆಯಬೇಕು ಇಲ್ಲೂ ಕೂಡ. ಮತ್ತು ಈಗ ಎರಡನೇ ಉದಾಹರಣೆ ನೋಡಿ. ಎರಡನೇ ಉದಾಹರಣೆ ಏನೋ ಇದೆ 15 ವಾಯ್ದ 4ನೇ ಘಾತ ಅಧಿಕ 10 ವಾಯ್ ಘನ ವಜಾ 3 ವಾಯ್ ವರ್ಗ ಭಾಗಿಲೆ 5 ವಾಯ್ ವರ್ಗ. ಇಲ್ಲಿ ನೋಡಿರಿ, ಇಲ್ಲಿ ವಾಯ್ದ 2ನೇ ಘಾತ ಇದೆ. ಇಲ್ಲಿ 5ರ ವಾಯ್ದ 2ನೇ ಘಾತ ಇದೆ ಅಂದರೆ ವರ್ಗವಿದೆ. ಈಗ ಹೇಗೆ ಮಾಡುವುದು ನೋಡಿರಿ. ಇಲ್ಲಿ 15 ವಾಯ್ದ 4ನೇ ಘಾತ 15 ವಾಯ್ದ 4ನೇ ಘಾತ ಮತ್ತು ಇಲ್ಲಿ 5 ವಾಯ್ ವರ್ಗ ಇದೆ. 5 5 5 3 15. ಅದರ ಸಲುವಾಗಿ 3. ಇಲ್ಲಿ 4 ವಜಾ 2 ಎಷ್ಟು ದೊರೆಯುವುದು 2. ಅದರ ಸಲುವಾಗಿ 3 ವಾಯ್ದ 2ನೇ ಘಾತ ಅಂದರೆ 3 ವಾಯ್ ವರ್ಗವನ್ನು ನಾವಿಲ್ಲಿ ಬರೆಯಬಹುದು. ನಂತರ ಪುನಃ ನೋಡಿರಿ, ಇಲ್ಲಿ 5 ಇಲ್ಲಿ ಏನಾಗೋದು 3 ವಾಯ್ ಗುಣಿಲೆ 5 ವಾಯ್ದ 3 ವಾಯ್ ವರ್ಗ ಗುಣಿಲೆ 5 ವಾಯ್ ವರ್ಗ ಎಷ್ಟು ದೊರೆಯೋದು 15 ವಾಯ್ದ 4ನೇ ಘಾತ. ವಜಾ ಬಾಕಿ ಮಾಡಿದ ನಂತರ ಅದು ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಶೂನ್ಯ ದೊರೆಯೋದು. ಮತ್ತು ಇಲ್ಲಿ ಮುಂದೆ 5 ವಾಯ್ ಘನವನ್ನು ಕೆಳಗೆ ತೆಗೆದುಕೊಳ್ಳಿ. ಏನೋ ದೊರೆಯೋದು 5 ವಾಯ್ ಘನ ವಜಾ 3 ವಾಯ್ ವರ್ಗ. ನಂತರ ಈಗ ಏನು ಮಾಡಬೇಕು 5 ವಾಯ್ ವರ್ಗ. ಇಲ್ಲಿ 5 ವಾಯ್ ವರ್ಗದಿಂದ ಇಲ್ಲಿ 10 ವಾಯ್ ಘನಕ್ಕೆ ಭಾಗಾಕಾರ 5 ವಾಯ್ ವರ್ಗ. 5 5 5 10 ಮತ್ತು ಇಲ್ಲಿ 3 ವಜಾ 2 1. ಅದರ ಸಲುವಾಗಿ 2 ವಾಯ್ದ 1ನೇ ಘಾತ ಅದರ ಸಲುವಾಗಿ ಇಲ್ಲಿ 2 ವಾಯನ್ನು ಬರೆದಿದ್ದೇವೆ. 2 ವಾಯ್ ಗುಣಿಲೆ 5 ವಾಯ್ ವರ್ಗ ಎಷ್ಟು 10 ವಾಯ್ ಘನ. ಅದರ ಸಲುವಾಗಿ ಇಲ್ಲಿ ಹಾಗೆ ಬರೆದಿದ್ದೇವೆ. ಮತ್ತು ಇಲ್ಲಿ ಇಲ್ಲಿ ವಜಾ ಬಗ್ಗೆ ಮಾಡಿದ ನಂತರ ವಜಾ ಆಗಿ ಇಲ್ಲಿ ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಶೂನ್ಯ ದೊರೆಯುವುದು. ಪುನಃ ಈ 3 ವಜಾ 3 ವಾಯನ್ನು ತೆಳಗೆ ತೆಗೆದುಕೊಳ್ಳಿ. ವಜಾ 3 ವಾಯ್ ಆಗುವುದು. ಪುನಃ ಈಗ ವಜಾ 3 ವಾಯದಿಂದ ವಜಾ 3 ವಾಯ್ ವರ್ಗಕ್ಕೆ ನಾವು ಇಲ್ಲಿ
ವಜಾ 5 ವಾಯ್ಗೆ ಭಾಗಾಕಾರ ಮಾಡುವುದು. ಇದು ವಾಯ್ ವರ್ಗ. ಈ ವರ್ಗ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ಅಂದರೆ ಇಲ್ಲಿ ಯಾವುದೇ ಚಲ ಬರುವುದಿಲ್ಲ ಮತ್ತು ಇಲ್ಲಿ ವಜಾ 3/5 ಉಳಿದು ಅದನ್ನು ನಾವಿಲ್ಲಿ ಬರೆದಿದ್ದೇವೆ. ವಜಾ 3/5 ಇಲ್ಲಿ ನಾವು ಬರೆಯಬೇಕು ಮತ್ತು ಇಲ್ಲಿ ಗುಣಾಕಾರ ಮಾಡಿದ ನಂತರ ಪುನಃ ಅಷ್ಟೇ ದೊರೆಯುವುದು. ಇಲ್ಲಿ ವಜಾ ಬಾಕಿ ಆದ ನಂತರ ಚಿಹ್ನೆಗಳ ಬದಲಾವಣೆಗೆ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ಈ ಪ್ರಕಾರವಾಗಿ ನೀವು ಇಲ್ಲಿ ಈ ಸ್ಪಷ್ಟೀಕರಣವನ್ನು ಕೂಡ ಇಲ್ಲಿ ಬರೆಯಬೇಕು ಮತ್ತು ಇಲ್ಲಿ ಭಾಗಾಕಾರ ಎಷ್ಟು ದೊರೆತಿದೆ? 3 ವಾಯ್ ವರ್ಗ ಅದಕ್ಕೆ 2 ವಾಯ್ ವಜಾ 3/5 ಶೇಷ ಶೂನ್ಯ ದೊರೆತಿದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಎರಡನೇ ಉದಾಹರಣೆಯನ್ನು ಬಿಡಿಸಬಹುದು. ಈಗ ಮೂರನೇದನ್ನು ನೋಡಿರಿ. ಮೂರನೇದಲ್ಲಿ ಏನಿದೆ? 12p ಘನ ವಜಾ 6p ವರ್ಗ ಅಧಿಕ 4p ಭಾಗಿಲೆ 3p ವರ್ಗ ಭಾಗಿಲೆ 3p ವರ್ಗ. ಇಲ್ಲಿ ಏನು ಮಾಡಬೇಕು? ಮೊದಲಾಗಿ ಇಲ್ಲಿ 12p ಘನವಿದೆ. 12p ಘನಕ್ಕೆ 3p ವರ್ಗಕ್ಕೆ ಗುಣಾಕ 3p ವರ್ಗದಿಂದ ಭಾಗಾಕಾರ 3 3 3 4 12. ಅದರ ಸಲುವಾಗಿ ಇಲ್ಲಿ 4 3 ವಜಾ 2 ಎಷ್ಟು ದೊರೆಯುವುದು? 1. ಅದರ ಸಲುವಾಗಿ ಇಲ್ಲಿ p ದ ಮೊದಲನೇ ಘಾತ 4p ಇಲ್ಲಿ ನಿಮಗೆ ಬರೆಯಬೇಕು 4p. ನಂತರ ಇಲ್ಲಿ 4p ಗುಂಡ್ಲೆ 3p ವರ್ಗ ಎಷ್ಟು ದೊರೆಯುವುದು? 12p ಘನ ವಜಾ ಬಾಕಿ ನಂತರ ಇಲ್ಲಿ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ನಂತರ ಇಲ್ಲಿ ವಜಾ 6p ವರ್ಗ ಅಧಿಕ 4p ಅನ್ನು ಕೆಳಗೆ ತೆಗೆದುಕೊಳ್ಳಿರಿ. ನಂತರ ಈಗ ವಜಾ 6p ವರ್ಗವಿದೆ. ಇದನ್ನು ನಮಗೆ ಭಾಗಾಕಾರ ಮಾಡುವುದೇನೆ 3p ವರ್ಗದಿಂದ. p ವರ್ಗ ಇಲ್ಲಿ ಕ್ಯಾನ್ಸಲ್ ಆಗುವುದು. 3 1 3 3 2 6 ಇಲ್ಲಿ ವಜಾ ಚಿಹ್ನೆಯ ಸಲುವಾಗಿ ವಜಾನ ಬರೆದಿದ್ದೇವೆ. ಎಂದರೆ ವಜಾ 2 ಇಲ್ಲಿ ದೊರೆಯುವುದು ಮತ್ತು ಈ ವಜಾ 2 1 3p ವರ್ಗ ವಜಾ 6p ವರ್ಗ ಕ್ಯಾನ್ಸಲ್ ಆಗುವುದು. ಏಕೆಂದರೆ ವಜಾ ಬಾಕಿ ಮಾಡಿದ ಚಿಹ್ನೆಗಳ ಬದಲಾವಣೆಗೆ ಇಲ್ಲಿ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು ಮತ್ತು ಇಲ್ಲಿ 4p ನಮಗೆ ದೊರೆಯುವುದು. ಈಗ ಇಲ್ಲಿ 4pದಲ್ಲಿ ಇದರ ಘಾತ ಎಷ್ಟಿದೆ ನೋಡ್ರಿ. 4pದ ಘಾತ ಎಷ್ಟಿದೆ? 1. ಆದರೆ 3p ವರ್ಗದ ಘಾತ 2 ಇದೆ. ಎಂದರೆ ಇಲ್ಲಿ ಒಂದು ವೇಳೆ ಇಲ್ಲಿ ಇದರ ಘಾತ ಹೆಚ್ಚಿದ್ದರೆ, ಇದಕ್ಕಿಂತಲೂ ಇದರ ಘಾತ ಹೆಚ್ಚು ಇದ್ದರೆ ಆಗ ನಾವು ಇಲ್ಲಿ ಭಾಗಾಕಾರ ಮಾಡುವುದು ನಿಲ್ಲಿಸಬೇಕು. ಮತ್ತು ಶೇಷ ಈ 4pನೇ ಇದೆ ಎಂದು ತಿಳಿಯಬೇಕು. 4p ಇದೆ ಎಂದು ತಿಳಿಯಬೇಕು. ಇದು 8ನೇ ಎತ್ತೆಯ ಲೆವೆಲ್ದ ತನಕ. 8ನೇ ಎತ್ತೆಯವರೆಗೆ ಇದು ಇಂತಹ 4pದು ಶೇಷ ಉಳಿದಿದೆ ಎಂದು ನಾವು ತಿಳಿಯಬಹುದು. ಆದರೆ ಮುಂದಿನ ಎತ್ತೆಗಳಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಅದರಲ್ಲಿ ಸ್ವಲ್ಪ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ನಮಗೆ ಏನಿದೆ? 4p ಮತ್ತು ಛೇದ 3p ವರ್ಗ. ಈ p ವರ್ಗ ಮತ್ತು ಇಲ್ಲಿನ p ಇಲ್ಲಿನ p ಮತ್ತು ಇಲ್ಲಿನ pದ ವರ್ಗ ಕ್ಯಾನ್ಸಲ್ ಆಗೋದು ಮತ್ತು ಇಲ್ಲಿ ದೊರೆಯುವುದು p. ಎಂದರೆ ನಮಗೆ ಇಲ್ಲಿ ದೊರೆಯಿತು 4/3p ಕೂಡ ಇಲ್ಲಿ ನಾವು ಅಧಿಕದಲ್ಲಿ ಬರೆಯಬಹುದು ಮತ್ತು ಅಲ್ಲಿ ಪುನಃ ಉತ್ತರವನ್ನು ದೊರಕಿಸಬಹುದು ಮತ್ತು ಶೇಷ ಶೂನ್ಯ ತರಬಹುದು. ಇದು ಮುಂದಿನ ಎತ್ತೆಗಳಲ್ಲಿ. ಆದರೆ 8ನೇ ಎತ್ತೆವರೆಗೆ ಇದು 4p ಇದು ಬರೋಬ್ಬರಿ 4p ಇದು ಸರಿಯಾಗಿದೆ. 4p ಇಲ್ಲಿ ಶೇಷ ದೊರೆಯುವುದು ಮತ್ತು ಭಾಗಾಕಾರ 4p ವಜಾ 2 ದೊರೆಯುವುದು ಮತ್ತು ಇಲ್ಲಿ ಸ್ಪಷ್ಟೀಕರಣ ಕೂಡ ನೀವು ಇಲ್ಲಿ ಬರೆಯಿರಿ. ಇಲ್ಲಿ ನಮಗೆ ಮೂರನೇದ ಉತ್ತರ ಈ ಪ್ರಕಾರವಾಗಿ ಕಂಡುಹಿಡಿಯಲು ಬರುವುದು. ಈಗ 4ನೇದನ್ನು ನೋಡಿರಿ. 4ನೇ ಪ್ರಶ್ನೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ನೀವು ಲಕ್ಷ್ಯಪೂರ್ವಕ ನೋಡಿರಿ. ಏನಿದೆ? 5x ದ 4ನೇ ಘಾತ ವಜಾ 3x ದ ಘನ ಅಧಿಕ 4x ವರ್ಗ ಅಧಿಕ 2x ವಜಾ 6 ಭಾಗಿಲೆ x ವರ್ಗವಿದೆ. ಇಲ್ಲಿ ಏನು ಮಾಡುವುದು? 5x ದ 4ನೇ ಘಾತ ಭಾಗಿಲೆ x ವರ್ಗವಿದೆ. ಇಲ್ಲಿ 1 ಇರೋದು ಏನು ಇರಲಿ, ಅದರ ಸಲುವಾಗಿ 5ಕ್ಕೆ 5 ಮತ್ತು ಇಲ್ಲಿ 4 ವಜಾ 2 ಎಷ್ಟು ದೊರೆಯೋದು? 2. ಅದರ ಸಲುವಾಗಿ ಇಲ್ಲಿ ಏನು ಬರೆದಿದ್ದೇವೆ ನಾವು? x ದ 2ನೇ ಘಾತ ಎಂದರೆ 5x ವರ್ಗ ಇಲ್ಲಿ ಬರೆಯಬೇಕು. ನಂತರ ಈಗ 5x ವರ್ಗ ಗುಣಿಲೆ x ವರ್ಗ ಎಷ್ಟು? 5x ದ 4ನೇ ಘಾತ ವಜಾ ಬಾಕಿ ಮಾಡಿದ ನಂತರ ಪುನಃ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ಈಗ ಇದರ ನಂತರ ಇಲ್ಲಿ ಮೇಲೆ ಯಾವ ಸಂಖ್ಯೆಗಳಿವೆ ಎಂದರೆ ನೀವು ವಜಾ 3x ಘನ ಅಧಿಕ 4x ವರ್ಗ ಅಧಿಕ 2x ವಜಾ 6 ಇವುಗಳನ್ನು ಪುನಃ ಇಲ್ಲಿ ತೆಗೆದುಕೊಳ್ಳಬೇಕು. ನಂತರ ಇಲ್ಲಿ 3x ದ ಘನಕ್ಕೆ ಇಲ್ಲಿ ನಾವು x ವರ್ಗದಿಂದ ಭಾಗಾಕಾರ ಮಾಡುತ್ತಿದೆ. ಇಲ್ಲಿ ಯಾವುದೇ ಇರುವುದೆಂದರೆ 1 3ಕ್ಕೆ 3 ವಜಾ 2 1. ಅದರ ಸಲುವಾಗಿ 3x ದ ಮೊದಲನೇ ಘಾತ 3x ಅನ್ನು ನಾವು ಇಲ್ಲಿ ಬರೆದಿದ್ದೇವೆ. ಇಲ್ಲಿ ವಜಾ ಚಿಹ್ನೆ ಇಲ್ಲಿ ಕೂಡ ನಾವು ಬರೆದಿದ್ದೇವೆ ಮತ್ತು ಇಲ್ಲಿ 3 ವಜಾ 3x ಗುಣಿಲೆ x ವರ್ಗ ಎಷ್ಟು? ವಜಾ 3x ದ ಘನ ಮತ್ತು ಭಾಗಾಕಾರ ವಜಾ ಬಾಕಿ ಮಾಡಿದ್ದೆಂದರೆ ಪ್ಲಸ್ ಚಿಹ್ನೆಯಾಗಿ ಇಲ್ಲಿ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ನಂತರ ಪುನಃ ಇದನ್ನು ಕೆಳಗೆ ತೆಗೆದುಕೊಳ್ಳಿರಿ. ನಂತರ ಈಗ 4x ವರ್ಗ ಇದೆ. 4x ವರ್ಗಕ್ಕೆ x ವರ್ಗದಿಂದ ಭಾಗಾಕಾರ ಮಾಡಿರಿ ಎಷ್ಟು ದೊರೆಯುವುದು? ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೆ 1 4ಕ್ಕೆ 4 ಬರೆಯುವುದು ಮತ್ತು ಇಲ್ಲಿ ಕ್ಯಾನ್ಸಲ್ ಆಗಿ ನಮಗೆ ಯಾವುದೇ ಚಲನ ದೊರೆಯುವುದಿಲ್ಲ. ಅದರ ಸಲುವಾಗಿ ಅಧಿಕ 4ಅನ್ನು ನಾವು ಇಲ್ಲಿ ಬರೆದಿದ್ದೇವೆ. 4 ಗುಣಿಲೆ x ವರ್ಗ ಅಧಿಕ 4x ವರ್ಗ ಮತ್ತು ವಜಾ ಬಾಕಿ ಮಾಡಿದ ನಂತರ ಇಲ್ಲಿ ಕ್ಯಾನ್ಸಲ್ ಆಗಿ ಶೂನ್ಯ ದೊರೆಯುವುದು. ಮತ್ತು ಈಗ ಮುಂದಿನ 2x ಅಧಿಕ 6 ಇದನ್ನು ಕೆಳಗೆ ಬರೆದುಕೊಳ್ಳಿರಿ. ಆದರೆ 2x ವಜಾ 6 ಇದರ ಘಾತ ಎಷ್ಟಿದೆ? 1 ಘಾತ 1 ಇಷ್ಟೇ ಮತ್ತು ಇದರ ಘಾತ 2 ಇದೆ. ಅದರ ಸಲುವಾಗಿ ಇಲ್ಲಿ ಏನಾಗುವುದೆಂದರೆ ಇದರ ಘಾತ ಹೆಚ್ಚಿದ ಕಾರಣ ಮತ್ತು ಇದರ ಘಾತ ಕಡಿಮೆ ಇದ್ದ ಕಾರಣ ನಾವು ಇಲ್ಲಿ ಭಾಗಾಕಾರ ನಿಲ್ಲಿಸಬೇಕಾಗುವುದು. ಅದರ ಸಲುವಾಗಿ ಇಲ್ಲಿ ನಮಗೆ ಭಾಗಾಕಾರ 5x ವರ್ಗ ವಜಾ 3x ಅಧಿಕ 4 ಮತ್ತು ಇಲ್ಲಿ 2x ವಜಾ 6 ಶೇಷ ದೊರೆಯುವುದು ಮತ್ತು ಇಲ್ಲಿ ಪ್ರಕಾರವಾಗಿ ಇಲ್ಲಿ ಸ್ಪಷ್ಟೀಕರಣ ಕೂಡ ನಾವು ಬರೆಯಬಹುದು. ಈ ಪ್ರಕಾರವಾಗಿ ಇಲ್ಲಿ ನಾವು 4ನೇ ಉದಾಹರಣೆಯನ್ನು ಬಿಡಿಸಿದ್ದೇವೆ.
ಇಲ್ಲಿ ಅದನ್ನೇ ಹೇಳಲಾಗಿದೆ ನೋಡ್ರಿ. ಯಾವ ಪ್ರಕಾರವಾಗಿ ಬಹುಪದಿಯ ಭಾಗಾಕಾರ ಮಾಡುವಾಗ ಯಾವಾಗ ಶೇಷದ ಶೂನ್ಯವು ಉಳಿಯುವುದು ಇಲ್ಲವೇ ಶೇಷದ ಘಾತವು ಭಾಜಕದ ಬಹುಪದಿಯ ಘಾತಕ್ಕಿಂತ ಸಣ್ಣದಿರುವುದು ಆವಾಗ ಆ ಕ್ರಿಯೆಯ ಭಾಗಾಕಾರ ಕ್ರಿಯೆ ಪೂರ್ಣವಾಗುವುದು. ಅಂದ್ರೇ ಇಲ್ಲಿ ಒಂದು ವೇಳೆ ಶೇಷ ಶೂನ್ಯ ದೊರೆತರೆ ಭಾಗಾಕಾರ ಕಂಪ್ಲೀಟ್ ಆಗೋದು, ಇಲ್ಲವೇ ಈ ಶೇಷದ ಘಾತ ಎಂದರೆ 2x - 6ರ ಘಾತ ಇದು ಇಲ್ಲಿ ಭಾಜಕದ ಘಾತಕ್ಕಿಂತ ಕಡಿಮೆ ಇದ್ದರೆ ಆವಾಗ ಅಲ್ಲಿ ಭಾಗಾಕಾರ ಪೂರ್ಣವಾಗುವುದು. ಇಲ್ಲಿ ಉದಾಹರಣೆಯಲ್ಲಿ ಮೂರನೇದನ್ನು ಕೂಡ ಕೊಡಲಾಗಿದೆ ನೋಡ್ರಿ. ಇಲ್ಲಿ ಮೂರನೇದಲ್ಲಿ ಏನಿತ್ತು, 4p ಶೇಷವಿತ್ತು ಮತ್ತು ಭಾಜಕ 3p ವರ್ಗ ಇತ್ತು. 3p ವರ್ಗದ ಘಾತ 2 ಮತ್ತು 4p ಘಾತ 1 ಎಂದರೆ ಭಾಜಕದ ಘಾತ ಇದು ಶೇಷದ ಘಾತಕ್ಕಿಂತ ಹೆಚ್ಚು ಇತ್ತು. ಅದರ ಸಲುವಾಗಿ ಅಲ್ಲಿ ಭಾಗಾಕಾರದ ಕ್ರಿಯೆ ಮುಗಿಯಿತು, ಭಾಗಾಕಾರ ಕ್ರಿಯೆ ಪೂರ್ಣವಾಗಿದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಬಹುಪದಿಗಳ ಭಾಗಾಕಾರವನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಇಲ್ಲಿ 10.1 ಈ ಉದಾಹರಣೆ ಸಂಗ್ರಹವನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.